ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್, ನಾನು ನನ್ನ ವ್ಲಾಗ್ನ ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಟೈಮ್ ಆಗಿದೆ 8 ಗಂಟೆ. ಇವಾಗ ಸ್ಟಾರ್ಟ್ ಮಾಡ್ತಿದ್ದೀನಿ. ಒಂಥರ ಮಳೆ ಮೋಡ ಥರ ಆಗಿತ್ತು, ಮಳೆ ಏನು ಬರ್ತಾ ಇರಲಿಲ್ಲ. ನಾವಿವಾಗ ತಿಂಡಿ ತಿನ್ನೋಕ್ಕಂತ ನಿಲ್ಲಿಸಿದ್ದೀವಿ. ನಾವಿವತ್ತು ಹೊರಟಿರೋದು ಬಾದಾಮಿ ಬನಶಂಕರಿಗೆ. ಹಾಗಾಗಿ ಇಲ್ಲೇ ಗಾಡಿನ ನಿಲ್ಲಿಸಿದ್ದೀವಿ, ತಿಂಡಿ ತಿನ್ಕೊಂಡು ಹೋಗೋಣ ಅಂತ. ಫ್ರೆಂಡ್ಸ್, ನಾನು ಪಲಾವ್ ತೊಗೊಂಡಿದ್ದೆ. ಅವರೆಲ್ಲ ಏನು ಬೇಕು ಅವ್ರು ತೊಗೊಂಡಿದ್ರು. ಅದಾದಮೇಲೆ ನಾವಿವಾಗ ಹೊರಟ್ವಿ. ಫ್ರೆಂಡ್ಸ್, ನನಗೆ ಹುಷಾರಿಲ್ಲ ಅಲ್ವಾ, ಹಾಗಾಗಿ ಸುಸ್ತಾಗ್ತಾಯಿತ್ತು. ಮತ್ತು ಹೊರಟಿದ್ರಲ್ಲ, ನಾನು ಬರಲ್ಲ ಅಂತ ಇದ್ದೆ, ಮತ್ತೆ ಹೋಗಿ ಬರೋಣ ಅಂತ ಹೇಳಿ ಹೊರಟ್ವಿ. ತುಂಬ ವರ್ಷಗಳೇ ಆಗಿತ್ತು ಫ್ರೆಂಡ್ಸ್, ನಾನು ಬಾದಾಮಿ ಬನಶಂಕರಿಗೆ ಹೋಗಿ. ತುಂಬ ವರ್ಷ ಅಂದರೆ ಒಂದು 10-11 ವರ್ಷ ಆಗಿದೆ. ಇವಾಗ ಹೋಗ್ತಾಯಿದ್ದೀನಿ ಮತ್ತೆ. ಹಾಗೆ ಇಲ್ಲಿ ನಾವು ಬಂದಾಗ ಆವಾಗ ಹೊಂಡದಲ್ಲಿ ನೀರಿತ್ತು. ಇವಾಗ ಸ್ವಲ್ಪ ನೀರಿದೆ, ಅಷ್ಟೇನು ಫುಲ್ ನೀರಿಲ್ಲ, ಸ್ವಲ್ಪ ಅಷ್ಟೇ ನೀರಿದೆ, ನೋಡ್ಬೋದು ನೀವು. ಫ್ರೆಂಡ್ಸ್, ವ್ಲಾಗ್ಗಳನ್ನು ನಾನು ಡೈಲಿ ಮಾಡ್ತಾಯಿಲ್ಲ, ಯಾಕಂದರೆ ನನಗೆ ಹುಷಾರಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಫುಲ್ಲು ಆರಾಮೆಲ್ಲ ಆದಮೇಲೆ ಡೈಲಿ ವ್ಲಾಗ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇವಾಗ ಎಲ್ಲಾದರೂ ಹೋಗಿರ್ತೀನಲ್ಲ, ಅದಕ್ಕೋಸ್ಕರ ಒಂದು ಮೆಮೊರಿ ಆಗಿರುತ್ತೆ ಅಂತ ಸ್ವಲ್ಪ ವಿಡಿಯೋ ಮಾಡಿಕೊಂಡು ಅಪ್ಲೋಡ್ ಮಾಡ್ತಿರ್ತೀನಿ ಅಷ್ಟೇ. ನೋಡಿ ಫ್ರೆಂಡ್ಸ್, ಇದೆ ಬಾದಾಮಿ ಬನಶಂಕರಿ ದೇವಸ್ಥಾನ. ರಶ್ ಅಂದರೆ ತುಂಬ ರಶ್ ಇತ್ತು ಫ್ರೆಂಡ್ಸ್, ಸಾಕಾಗೋಯ್ತು. ಒಂದು 2.5 ಗಂಟೆ ಕ್ಯೂವಲ್ಲಿ ನಿಂತಿದ್ದೀವಿ, ಅಷ್ಟು ರಶ್ ಇತ್ತು. ಫುಲ್ ಒಳಗಡೆ ವಿಡಿಯೋ ಮಾಡೋ ಹಾಗಿಲ್ಲ, ಹಾಗಾಗಿ ಹೊರಗಡೆಯಿಂದನೇ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ. ಇವತ್ತು ತುಂಬ ಜನ ಬಂದಿದ್ದು ಫ್ರೆಂಡ್ಸ್, ಬೇರೆ ಬೇರೆ ಮೈಸೂರು ಸೈಡ್ ಕಡೆಯವರು ತುಂಬ ಜನ ಇದ್ದರು. ಕ್ಯೂವಲ್ಲಿ ನಿಂತ್ಕೊಳ್ಬೇಕಾದ್ರೆ ಸಖತ್ ರಶ್ ಇತ್ತಲ್ಲ, ಹಾಗೆ ಮಾತಾಡ್ತಾ ಇದ್ವಿ. ಅವಾಗ ಹೇಳಿದರು ನಾವು ಮೈಸೂರಿಂದ ಬಂದಿದ್ದೀವಿ ಅಂತ. ಅವರೇ ಒಂದು 100 ಜನ ಬಂದಿದ್ದರು. ಸುಮಾರು ಅಂದರೆ ಸುಮಾರು ಹೊತ್ತು ಕ್ಯೂವಲ್ಲಿ ನಿಂತಿದ್ವಿ ಫ್ರೆಂಡ್ಸ್. ಸುಸ್ತಾಗಿಬಿಟ್ಟಿತ್ತು, ಮೊದಲೇ ತಲೆ ಸುತ್ತು ಬೇರೆ ಇತ್ತು, ನನಗೆ ಹುಷಾರು ಬೇರೆ ಇರಲಿಲ್ಲಲ್ಲ, ಹಾಗಾಗಿ ನಿಂತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ. ಯಪ್ಪ, ಯಾವಾಗ ದರ್ಶನ ಮಾಡಿ ಹೋಗ್ತೀವಿ ಅಂತ ಅನಿಸ್ಬಿಟ್ಟಿತ್ತು, ಅಷ್ಟು ರಶ್ ಇತ್ತು. ಅಲ್ಲಿ ಕೂತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ, ಅಷ್ಟೊಂದು ರಶ್ಶು ಕ್ಯೂವಲ್ಲಿ. ಇನ್ನು ನಾವು ನಿಂತ್ಕೊಂಡ್ಮೇಲೆ ನಮ್ಮ ಹಿಂದೆ ನೋಡಬೇಕಿತ್ತು ನೀವು, ಅಲ್ಲಿಂದನೇ ಕ್ಯೂ ಕಾಣ್ತಿದೆ ನೋಡಿ. ನಾವು ಬಂದಾಗಾದರೂ ಈ ಕಡೆಯಿಂದ ಕ್ಯೂ ಇತ್ತು. ಅವರಿಗೆಲ್ಲ ದರ್ಶನ ಆಗೋಷ್ಟರಲ್ಲಿ ಅವ್ರು ಎಷ್ಟು ಗಂಟೆ ನಿಂತ್ಕೋಬೇಕಾಗುತ್ತೋ ಗೊತ್ತಿಲ್ಲ. ಫ್ರೆಂಡ್ಸ್, ಇಲ್ಲಿವರೆಗೂ ಅಷ್ಟೇ ವಿಡಿಯೋ, ಆಮೇಲೆ ಮಾಡೋ ಹಾಗಿಲ್ಲ. ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ. ದರ್ಶನ ಚೆನ್ನಾಗಾಯಿತು ಫ್ರೆಂಡ್ಸ್, ರಶ್ ಇದ್ರೂ ದರ್ಶನ ಚೆನ್ನಾಗಾಯಿತು. ಮುಗಿಸ್ಕೊಂಡು ಅಲ್ಲೇ ಪಕ್ಕದಲ್ಲಿರುವಂತಹ ಪ್ಲೇಸ್ ಇದೆ ನೋಡೋಕ್ಕೆ, ಅಲ್ಲಿ ಬಂದಿದ್ದೀವಿ. ಬನ್ನಿ, ಅಲ್ಲಿ ಯಾವ ರೀತಿಯಾಗಿದೆ ಏನು ಅಂತ ತೋರಿಸ್ತೀನಿ. ನಮಗೆ ತುಂಬ ಹೊತ್ತು ನಿಂತ್ಕೊಂಡಿದ್ವಲ್ಲ, ನಡೆಯೋಕ್ಕೆ ಕೂಡ ಆಗ್ತಿರ್ಲಿಲ್ಲ ಫ್ರೆಂಡ್ಸ್, ಅಷ್ಟು ಸುಸ್ತಾಗ್ಬಿಟ್ಟಿತ್ತು. ಅಮ್ಮಂಗೂ ಸ್ವಲ್ಪ ಹುಷಾರಿರಲಿಲ್ಲ, ಅವರಿಗೂ ನಡೆಯೋಕ್ಕಾಗ್ತಿರ್ಲಿಲ್ಲ, ನನಗೂ ನಡೆಯೋಕ್ಕಾಗ್ತಿರ್ಲಿಲ್ಲ. ಅಲ್ಲಿ ಮೇಲ್ಗಡೆ ಹೋಗಬೇಕು, ಅಲ್ಲಿ ಕಾಣಿಸ್ತಿದೆ ನೋಡಿ, ಅಲ್ಲಿ ಹೋಗ್ತಿದ್ದಾರಲ್ಲ, ಅಲ್ಲಿ ನಾನು ಹೋಗಲಿಲ್ಲ ಫ್ರೆಂಡ್ಸ್, ನಮ್ಮಮ್ಮನೂ ಹೋಗಲಿಲ್ಲ. ತಲೆ ಸುತ್ತ ಬೇರೆ ಇತ್ತು, ನನಗೆ ಫುಲ್ ಸುಸ್ತಾಗಿತ್ತು, ಹಾಗಾಗಿ ನಾವು ಅಲ್ಲಿಗೆ ಹೋಗಲಿಲ್ಲ. ಸಾನೂ ಹೋಗಲಿಲ್ಲ. ನಮ್ಮ ಅಪ್ಪಾಜಿ, ನಮ್ಮ ಭಾವ, ನನ್ನ ತಮ್ಮ ಅವರು ಮೇಲ್ಗಡೆ ಹೋಗಿ ಬಂದರು. ಇಲ್ಲಿಂದ ಮತ್ತೆ ಆ ಕಡೆ ಹೋಗಬೇಕು, ಅಲ್ಲಿ ಕಾರ್ ಹೋಗೋದಿಲ್ಲ, ಆಟೋದಲ್ಲಿ ಹೋಗಬೇಕು. ಅದನ್ನು ಕೂಡ ತೋರಿಸ್ತೀನಿ. ಹೊರಗಡೆಯಿಂದನೇ, ಕೆಳಗಡೆಯಿಂದನೇ, ನಾವು ಫುಲ್ ಮೇಲೆ ಹೋಗಿಲ್ಲ, ಅದಕ್ಕೋಸ್ಕರ. ಮೊದಲು ಅಲ್ಲಿ ಹೋಗಿ ಬರೋಣ, ತುಂಬ ಬಿಸಿಲಿದೆ ಅಂತ ಕಾರ್ನ ಅಲ್ಲೇ ಪಾರ್ಕಿಂಗ್ ಮಾಡಿಬಿಟ್ಟು ಇಲ್ಲಿ ಆಟೋ ಸಿಗ್ತವೆ ಫ್ರೆಂಡ್ಸ್, ಅಲ್ಲಿಂದ ಆಟೋದಲ್ಲಿ ಹೋಗಬೇಕು. ತುಂಬ ವರ್ಷಗಳಾಗಿತ್ತಲ್ಲ ಫ್ರೆಂಡ್ಸ್ ನೋಡಿ, ಇವಾಗ ನೋಡ್ತಾ ಇದ್ದೀನಿ, ಏನೋ ಒಂಥರ ಖುಷಿ ಆಗ್ತಿದೆ. ಮೇಲ್ಗಡೆ ಎಲ್ಲ ಹೋಗಿದ್ರೆ ಚೆನ್ನಾಗಿರ್ತಿತ್ತು, ಬಟ್ ನನಗೆ ಸ್ಟೆಪ್ಸ್ ಹತ್ತಿದ್ರೆ ಮತ್ತು ಮೇಲ್ಗಡೆ ಹೋದರೆ ತಲೆ ಸುತ್ತು ಜಾಸ್ತಿ ಆಗ್ತಿದೆ, ಅದಕ್ಕೋಸ್ಕರ ನಾನು ಹೋಗಲಿಲ್ಲ. ಇಲ್ಲಿ ಆಟೋ ಮಾಡೋದಕ್ಕೆ ಹೋಗಿದ್ದಾರೆ ಫ್ರೆಂಡ್ಸ್. ಇವಾಗ ಹೊರಟ್ವಿ ಆಟೋದಲ್ಲಿ. ಬಿಸಿಲು ಅಂದರೆ ಸಿಕ್ಕಾಪಟ್ಟೆ ಬಿಸಿಲು ಫ್ರೆಂಡ್ಸ್. ಈ ಬಿಸಿಲಲ್ಲಿ ಎಲ್ಲಿಗೆ ಹೋದ್ರೂ ಮನೆಗೆ ಹೋದರೆ ಸಾಕಪ್ಪ ಅನ್ನಿಸ್ತಿರುತ್ತೆ. ಇಲ್ಲಿ ವಸ್ತು ಸಂಗ್ರಹಾಲಯ ಇದೆ, ಅದನ್ನು ಕೂಡ ತೋರಿಸ್ತೀನಿ ನಾನು ನಿಮಗೆ. ಅದು ಕೆಳಗಡೆನೇ ಇದೆ, ಅದಕ್ಕೋಸ್ಕರ ಅಲ್ಲಷ್ಟೇ ಹೋಗಿ ಬಂದ್ವಿ. ಮೇಲ್ಗಡೆ ಆ ಕಡೆ ಸೈಡಲ್ಲಿ ಮೇಲ್ಗಡೆ ಹೋಗಬೇಕು, ಮೆಟ್ಲು ಹತ್ಕೊಂಡು. ನಾವಲ್ಲಿ ಹೋಗಲಿಲ್ಲ, ಅವರೆಲ್ಲ ಹೋಗಿ ಬಂದರು. ನಾವಿಲ್ಲೇ ಕೆಳಗಡೆನೇ ಕೂತ್ಕೊಂಡಿದ್ವಿ. ಮೊದಲು ನಾವು ಮತ್ತೆ ವಾಪಸ್ ಬಂದ್ವಿ. ಅವರೆಲ್ಲ ಮೇಲೆ ಹೋಗ್ತೀವಿ ಅಂದರು. ನಾವು ಹೋಗಿ ಮೊದಲು ಎಳ್ನೀರು ಕುಡಿಯೋಣ ಅಂತ ಅವರೆಲ್ಲ ಹೋದರು. ನಾವು ಎಳ್ನೀರು ಕುಡಿದ್ಬಿಟ್ಟು ಇಲ್ಲೇ ಕೆಳಗಡೆ ಹೋಗಿ ಬಂದು ವೇಟ್ ಮಾಡೋಣ ಅಂತ ಎಳ್ನೀರು ಕುಡಿಯೋಕ್ಕಂತ ಬಂದಿದ್ದೀವಿ.
ಆಟೋದಲ್ಲಿ ಬಂದ್ವಿ ನಾವು ಇವಾಗ ಮೇಲ್ಗಡೆ ಹೋದ್ವಿ, ಮತ್ತು ಅದನ್ನು ನೋಡಿ ಹತ್ತಕ್ಕಾಗಲ್ಲ ಅಂತ ವಾಪಸ್ ಬಂದ್ವಿ. ಇಲ್ಲಿಂದ ನೋಡಿ ಅಲ್ಲಿ ಕೆರೆ ಕಾಣ್ತಿದೆಯಲ್ಲ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಆ ಕಡೆಯಿಂದ ತೋರಿಸಿದ್ನಲ್ಲ ಫ್ರೆಂಡ್ಸ್, ಅಲ್ಲಿಂದ ಬಂದ್ರೂ ಅಲ್ಲಿ ಇಳಿಬೋದು. ಹಾಗೆ ಇಲ್ಲಿಂದ ಆಟೋದಲ್ಲಿ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಮತ್ತೆ ಇಲ್ಲಿ ನೋಡಿದ್ಮೇಲೆ ಅದನ್ನು ಕೂಡ ತೋರಿಸ್ತೀನಿ ನಾನು ನಿಮಗೆ. ಹಾಗೆ ಇಲ್ಲಿ ಕಲ್ಲಿನ ಗಣೇಶ ಫ್ರೆಂಡ್ಸ್, ಇದು ಅಲ್ಲಿ ವಿಡಿಯೋ ಮಾಡೋ ಹಾಗಿಲ್ಲ, ಬೇಕಾದರೆ ಫೋಟೋಸ್ ತಗೋಬೋದಂದರು. ಹಾಗಾಗಿ ಒಂದೊಂದು ಫೋಟೋ ತೊಗೊಂಡಿದ್ದೀನಿ. ಫುಲ್ಲೆಲ್ಲ ಏನು ಫೋಟೋ ತಗೊಂಡಿಲ್ಲ. ಆವಾಗಿನ ಕಾಲದಲ್ಲಿ ಕೆತ್ತನೆ ಮಾಡ್ತಿದ್ರಲ್ಲ ಶಿಲೆಗಳನ್ನೆಲ್ಲ ಅದು ಹಾಕಿದ್ದಾರೆ. ಯಾರ್ಯಾರು ಕೆತ್ತನೆ ಮಾಡಿದ್ದು, ಎಷ್ಟು ವರ್ಷ ಆಯಿತು, ಯಾವ್ಯಾವ ವಿಗ್ರಹಗಳು, ಆ ಥರ ಎಲ್ಲ ಹಾಕಿದ್ದಾರೆ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ. ಎಲ್ಲ ಏನೇನಿದೆ ಅಂತ ಎಕ್ಸಿಬಿಷನಲ್ಲಿ ನೋಡಿಕೊಂಡು ಅದಾದಮೇಲೆ ನಾವು ಕೆರೆ ಹತ್ರ ಹೋಗೋಣ ಅಂತ ನೋಡ್ತಿದ್ವಿ. ಅವ್ರು ಮೇಲ್ಗಡೆ ಹೋದ್ರು ಫ್ರೆಂಡ್ಸ್. ತುಂಬ ಬಿಸಿಲು, ತುಂಬ ಹತ್ತಬೇಕಿತ್ತಂತೆ. ನಮಗೆ ಸುಸ್ತಾಗಿದ್ದರಿಂದ ನಾವು ಹೋಗಲಿದ್ದೇ ಒಳ್ಳೇದಾಯ್ತು ಈ ಬಿಸಿಲಲ್ಲಿ, ಇಲ್ಲಾಂದರೆ ಇನ್ನೂ ಸುಸ್ತಾಗಿಬಿಡ್ತಿದ್ವಿ. ನಾನಂತೂ ಅರ್ಧ ದಾರಿ ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ, ಅಲ್ಲಿವರೆಗೂ ಹೋಗಿದ್ದಾರೆ ಅವರು. ಆ ಕಡೆಯಿಂದ ಹೋಗಬೇಕು. ಫ್ರೆಂಡ್ಸ್ ಇವಾಗ ಒಂದು 2 ಗಂಟೆ ಏನೋ ಆಗಿರಬೇಕು. ತುಂಬ ಬಿಸಿಲು, ಮಧ್ಯಾಹ್ನ ಅಲ್ವಾ, ಸಖತ್ತು ಬಿಸಿಲಿದೆ ಫ್ರೆಂಡ್ಸ್. ನಾನು ಅಲ್ಲಿ ಜನ ಕಾಣ್ತಿದ್ದಾರೆ ನೋಡಿ, ಆ ಕಡೆ ತೋರಿಸಿದ್ನಲ್ಲ, ಅಲ್ಲಿಂದ ಬಂದರೆ ಅಲ್ಲಿಗೆ ಹೋಗ್ಬೋದು. ನಾವು ಇಲ್ಲಿಂದಾನೇ ನೋಡ್ಬಿಟ್ಟು ಹೋಗೋಣ, ಹತ್ತಕ್ಕಾಗಲ್ಲ ಅಂತೇಳ್ಬಿಟ್ಟು ಇಲ್ಲಿಗೆ ಬಂದ್ವಿ. ಅವರೆಲ್ಲ ಮೇಲೆ ಹೋಗಿದ್ರು, ನಾವು ಅಷ್ಟರಲ್ಲಿ ಕೆಳಗಡೆ ನೋಡ್ತಾ ಇರೋಣ ಅಂತ ಫ್ರೆಂಡ್ಸ್. ನಾನು ಮೊದಲು ಅಲ್ಲಿ ಬೋಟಿಂಗ್ ಕಾಣಿಸ್ತಿದೆ, ನಿಮ್ಗೆ ತೋರಿಸ್ತೀನಿ. ಅಲ್ಲಿ ಇವಾಗ ಬೋಟಿಂಗ್ ಎಲ್ಲ ಮಾಡಿದ್ದಾರೇನೋ ಅಂತ ಅಂದ್ಕೊಂಡು ಸುಮ್ಮನೆ ಆದೆ. ಆದರೆ ಅಲ್ಲಿ ಫ್ರೆಂಡ್ಸ್, ಆದರೆ ಅಲ್ಲಿ ಬೋಟಿಂಗ್ ಇಲ್ಲ. ಆ ಕಡೆಯಿಂದ ಸೈಡಿಂದ ಹೋಗಿ ಇಳಿದ್ಬಿಟ್ಟು ನೋಡ್ಬೋದು. ಆ ರೀತಿಯಾಗಿ ಆ ಕಡೆ ಸೈಡಿಂದ ಬಂದಿದ್ದಾರೆ. ನಾನು ಮೊದಲು ತೋರಿಸಿದ್ನಲ್ಲ, ಈ ಕಡೆಯಿಂದ ಕೂಡ ಹೋಗ್ಬೋದು ಅಲ್ಲಿಗೆ ಅಂತ. ಅಲ್ಲಿಗೆ ಹುಡುಗರೆಲ್ಲ ಜೊತೆಗೆ ಬಂದಿದ್ದಾರೆ. ಬಂದ್ಬಿಟ್ಟು ಸ್ನಾನ ಮಾಡೋಕ್ಕಂತ ಅಲ್ಲಿ ಹೋಗಿದ್ದಾರೆ. ಅದು ಧುಮುಕಿದ ತಕ್ಷಣ ಒಬ್ಬ ಹುಡುಗ ಒಂದು 16 ವರ್ಷ ಏನೋ ಸತ್ತೋಗ್ಬಿಟ್ಟಿದ್ದಾರಂತೆ. ಅದಕ್ಕೋಸ್ಕರ ಬೆಳಗ್ಗೆಯಿಂದ ಹುಡುಕ್ತಿದ್ದಾರೆ. ನನಗೆ ಗೊತ್ತಾಗಿಲ್ಲ, ಬೋಟಿಂಗ್ ಇರಬೇಕು ಅಂದ್ಕೊಂಡು ನನ್ನ ಪಾಡಿಗೆ ನಾನು ವೀಡಿಯೋ ಮಾಡಿಕೊಂಡು ಅಲ್ಲಿ ಕೂತಿದ್ವಿ. ಅದಾದಮೇಲೆ ಈ ಕಡೆ ಸೈಡಿಂದ ಆ ಕಡೆ ಸೈಡಿಗೆ ಕರ್ಕೊಂಡು ಹೋಗ್ತಾರೆ. ಆವಾಗ ಅಲ್ಲೆಲ್ಲ ಮಾತಾಡ್ತಿದ್ರು, ಆವಾಗ ಗೊತ್ತಾಯಿತು. ಆಮೇಲೆ ನನ್ನ ತಮ್ಮ ಅವರೆಲ್ಲ ನೋಡಿಬಿಟ್ಟು ಕರೆದ್ರು ನನಗೆ. ಅದನ್ನು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ. ಅಲ್ಲಿ ಇಲ್ಲಿ ನ್ಯೂಸಲ್ಲೆಲ್ಲ ನೋಡ್ತಿದ್ವಿ. ನೋಡಿ ಇಲ್ಲಿ ಫ್ರೆಂಡ್ಸ್, ಇಲ್ಲಿ ಬಂದಿದ್ವಲ್ಲ ಆ ಕಡೆ ಸೈಡಲ್ಲಿ ಹೋದ್ವಿ. ಆವಾಗ ಗೊತ್ತಾಗಿದ್ದು ನಮಗೆ, ತೋರಿಸ್ತೀನಿ ನಾನು ನಿಮಗೆ. ಫ್ರೆಂಡ್ಸ್, ನಾವು ನ್ಯೂಸಲ್ಲಿ ಅಲ್ಲಿ ಇಲ್ಲಿ ನೋಡ್ತಾ ಇದ್ವಿ, ಅಲ್ಲಿ ಈಜೊಡಿಯೋಕ್ಕೆ ಹೋಗಿ ಸತ್ತೋಗಿದ್ದಾರೆ, ಇಲ್ಲಿ ಸತ್ತೋಗಿದ್ದಾರೆ ಅಂತ. ಆದರೆ ಇಲ್ಲಿ ಕಣ್ಣೆದ್ರಲ್ಲೇ ನೋಡ್ಬಿಟ್ವಿ. ಅದು ಬಾಡಿ ತೊಗೊಂಡೋಗೋದೆಲ್ಲ ಅಷ್ಟು ವೀಡಿಯೋದಲ್ಲಿ ಕ್ಲಾರಿಟಿ ಬಂದಿಲ್ಲ. ತೋರಿಸ್ತೀನಿ ನಾನು ನಿಮಗೆ, ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ. ಒಂದು ಇಲ್ಲೇ ಲೋಕಲ್ ಹುಡುಗ ಅಂತೆ, ಪಾಪ ಒಂದು 16-17 ವರ್ಷ ಅಂತೆ. ಫ್ರೆಂಡ್ಸ್ ಜೊತೆಗೆ ಬಂದು ಸ್ನಾನ ಮಾಡೋಕ್ಕಂತ ಬಂದಿದ್ದಾರೆ, ನೀರಲ್ಲಿ ಮುಳುಗಿದ್ದಾರೆ. ಹಾಗೆ ಸತ್ತೋಗ್ಬಿಟ್ಟಿದ್ದಾರೆ ಫ್ರೆಂಡ್ಸ್. ಬೆಳಗ್ಗೆ ನಾನು ಬೋಟಿಂಗ್ ಮಾಡ್ತಾ ಇದ್ದಾರೆ ಅಂತ ಮಾಡೀನಿ. ಎಲ್ಲದಾರ ಸತ್ತೋಗಿರೋದ. ಫ್ರೆಂಡ್ಸ್, ನಾವಿಲ್ಲಿಂದ ಹೊರಟ್ವಿ. ಆಮೇಲೆ ನನ್ನ ತಮ್ಮ ಕರೆದ್ಬಿಟ್ಟು ತೋರಿಸ್ತಾ, ಅಲ್ಲೆಲ್ಲ ಜನ ಫುಲ್ಲು ಓಡೋಗ್ತಾಯಿದ್ರು. ನಾನು ಯಾಕೆ ಹಿಂಗೆ ಓಡೋಗ್ತಿದ್ದಾರೆ ಅಂತ ಬಾಡಿ ನೋಡೋದಕ್ಕೆ ಓಡೋಗ್ತಿದ್ದಾರೆ. ನಾನು ಆ ಕಡೆಯಿಂದ ಇಳಿಬೋದು ಅಂತ ತೋರಿಸಿದ್ನಲ್ಲ, ಅಲ್ಲಿ ಹಾಗೆ ಅವ್ರ ಮನೆಯವ್ರು ಕೂಡ ಬಂದಿದ್ದಾರಂತೆ. ಪಾಪ ಬಾಡಿನ ಎಳ್ಕೊಂಡು ಕೂದಲಿಟ್ಕೊಂಡು ಎಳ್ಕೊಂಡು ಹೋಗ್ತಿದ್ದಾರೆ ಫ್ರೆಂಡ್ಸ್. ವೀಡಿಯೋದಲ್ಲಿ ಅಷ್ಟು ಕ್ಲಾರಿಟಿಯಾಗಿ ಬಂದಿಲ್ಲ. ದಯವಿಟ್ಟು ಎಲ್ಲಾದರೂ ಹೊರಗಡೆ ಹೋದಾಗ ನೀರಿಂದ ಸ್ವಲ್ಪ ಆದಷ್ಟು ದೂರ ಇರಿ, ಕೇರ್ಫುಲ್ಲಾಗಿರಿ. ನೋಡಿ ಇಷ್ಟೊಂದು ನೀರಿದೆ, ಅದರಲ್ಲಿ ಸ್ನಾನ ಮಾಡೋಕ್ಕೆ ಹೋಗಿ ಮುಳುಗಿ ಸತ್ತಿರೋದು. ಅದನ್ನು ನೋಡಿಬಿಟ್ಟು ತುಂಬ ಬೇಜಾರಾಯಿತು ನನಗಂತೂ ಫ್ರೆಂಡ್ಸ್. ಇವರೇ ಬಾಡಿ ತೆಗ್ದಿದ್ದು, ಅಲ್ಲಿ ಹೋಗ್ತಿದ್ದಾರೆ ನೋಡಿರಿ. ಬೆಳಗ್ಗೆಯಿಂದನೂ ಹುಡುಕಿ ಇವಾಗ ಸುಮಾರು ಒಂದು 4 ಗಂಟೆ ಏನೋ ಆಗಿದೆ, ಇವಾಗ ಬಾಡಿ ಸಿಕ್ಕಿದೆ ಫ್ರೆಂಡ್ಸ್. ಬೆಳಗ್ಗೆಯಿಂದನೂ ಹುಡುಕ್ತಿದ್ದಾರಂತೆ. ನೋಡಿ ಇಲ್ಲಿಂದ ಹೋಗಿ ಬಿದ್ದಿರೋದು, ಅಲ್ಲಿ ಸ್ನಾನ ಮಾಡೋಕ್ಕಂತ ಹೋಗಿ. ಹೊರಗಡೆ ಹೋದಾಗ ಎಷ್ಟು ಕೇರ್ಫುಲ್ಲಾಗಿದ್ದರೂ ಕಮ್ಮಿನೇ ಫ್ರೆಂಡ್ಸ್. ನಾನು ವಿಡಿಯೋ ಮತ್ತೆ ಮಾಡೋಕ್ಕೆ ಮನಸ್ಸೇ ಬರಲಿಲ್ಲ. ಅಲ್ಲಿಂದ ವಿಡಿಯೋನ ಸ್ಟಾಪ್ ಮಾಡಿಬಿಟ್ವಿ, ನಾವು ಹೊರಟ್ವಿ. ಅಲ್ಲಿ ಆ್ಯಂಬುಲೆನ್ಸು ಮತ್ತು ಪೊಲೀಸ್ನವರೆಲ್ಲ ಬರಬೇಕು. ಆಮೇಲೆ ಆ ದಡಕ್ಕೆ ತಂದು ಹಾಕಿದ್ದಾರೆ ಬಾಡಿನ, ಆ ಕಡೆ ತೋರಿಸಿದ್ನಲ್ಲ ಅಲ್ಲಿ. ಅದಾದಮೇಲೆ ತೊಗೊಂಡೋಗ್ತಾರಂತೆ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬೈ ಬೈ ಫ್ರೆಂಡ್ಸ್.